ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಯಾರೋ ಬಂದಂತಾಯ್ತಲ್ಲವೇ, ಈಗೋ ನೋಡುತ್ತೇನೆ. ಓ, ಋಷಿಮುನಿಗಳು ತಪಸ್ವಿಗಳು ಭಿಕ್ಷಾಟನೆಗೆ ಬಂದಂತಿದೆ. ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ್ದ ಮಾತುಗಳು ನೆನಪಾಗುತ್ತಿದೆ ಅಲ್ಲವೇ? ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಾಗಿ ವೇಷ ಬದಲಾಯಿಸುತ್ತಾರಂತಲ್ಲ. ನಾನೇನು ಮಾಡಲಿ? ನನ್ನ ರಕ್ಷಣೆಗಾಗಲ್ಲವೇ ಈ ರೇಖೆಯನ್ನು ಎಳೆದಿದ್ದು. ಇರಿ, ನಾನು ಈ ರೇಖೆಯ ಒಳಗಿನಿಂದಲೇ ಮಾತನಾಡಿಸುತ್ತೇನೆ. ಪೂಜ್ಯರೇ, ವಂದನೆಗಳು. ತಾವು ಇಲ್ಲಿಗೆ ಬಂದ ಕಾರಣ ಏನು? ನಿಮ್ಮ ಸೇವೆಗಾಗಿ ನಾನು ಏನು ಮಾಡಲಿ ದೇವಾ? ಮಾತೆಗೆ ವಂದನೆಗಳು. ನಾನು ಇಲ್ಲಿಯೇ ಹತ್ತಿರದ ವನದಲ್ಲಿ ವಾಸಿಸುತ್ತೇನೆ. ಪುಲ್ಯಸ್ತ ಮಹರ್ಷಿ ಅಲ್ಲಿಯೇ ಇರುವಂತಹ ಹಣ್ಣು ಹಂಪಲುಗಳನ್ನು ತಿಂದು ನನ್ನ ಜೀವನ. ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡಿ ಬಂದಿದ್ದೇನೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಬೇಕು. ಪರಮ ಸುಂದರಿ ಶೂರ್ಪನಖಿಯ ಮೂಗು ಕತ್ತರಿಸಿದಲ್ಲವೇ ಆ ರಾಮ. ನಾನು ಅವಳ ಅಣ್ಣ. ಅವಳ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೇಗಾದರೂ ಮಾಡಿ ಇವಳನ್ನು ಕೊಂಡೊಯ್ಯಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಆದರೆ ಇವಳ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆಯನ್ನು ಬೇರೆ ಎಳೆದು ಬಿಟ್ಟು ಹೋಗಿದ್ದಾನೆ. ಏನು ಮಾಡಲಿ? ಇರಲಿ, ಮೊದಲು ಇವಳಿಗೆ ವಿಶ್ವಾಸವನ್ನು ಮೂಡಿಸುತ್ತೇನೆ. ಇವಳನ್ನು ರೇಖೆ ದಾಟುವಂತೆ ಮಾಡಿಸುತ್ತೇನೆ. ಅಯ್ಯೋ ಪೂಜ್ಯರೇ, ಅಲ್ಲಿಯೇ ಏಕೆ ನಿಂತು ಬಿಟ್ಟಿರಿ? ಬನ್ನಿ ಒಳಗೆ. ಇವನ ಮಾತು ನಡೆತ ನೋಡಿದರೆ ಸಜ್ಜನನಂತೆ ಕಾಣಿಸುತ್ತಾನೆ. ನಾನೇನು ಮಾಡಲಿ? ಇರಲಿ ಬಿಡಿ. ಇವರು ಕೋಪಗೊಳ್ಳುವ ಮೊದಲೇ ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ. ಭಿಕ್ಷೆಯನ್ನು ತೆಗೆದುಕೊಳ್ಳಿ ಋಷಿಗಳೇ. ಏನಮ್ಮ ತಾಯಿ, ಅಷ್ಟೊಂದು ದೂರದಲ್ಲಿ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ? ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಡುತ್ತೇನೆ. ನೀನು ಹೇಳಿದಂತೆ ನನಗೆ ಒಳಗೆ ಬರಲಾಗುವುದಿಲ್ಲ. ನನಗೂ ಕೆಲವು ನಿಯಮಗಳಿವೆ. ನಿನ್ನ ಗಂಡ ಶ್ರೀರಾಮನಿದ್ದರೆ ನಾನು ಸೀದಾ ಒಳಗೆ ಬರುತ್ತಿದ್ದೆ. ಅವನಿಗೆ ನನ್ನ ಮೇಲೆ ಅದೇನೋ ಭಾರಿ ಭಕ್ತಿ. ನೀನು ಅವಳ ಅರ್ಧಾಂಗಿಯಾಗಿ ಇಷ್ಟೊಂದು ಅಸಡ್ಡೆ ತೋರಿಸುತ್ತಿರುವೆಯಲ್ಲ. ಬೇಡ ಬೇಡ, ನಾನು ಹೊರಡುತ್ತೇನೆ. ಇಷ್ಟೊಂದು ಅಸಡ್ಡೆ ತೋರಿಸುವರಲ್ಲಿ ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ. ನಾನು ಹೊರಡುತ್ತೇನೆ. ಅಯ್ಯೋ ಪೂಜ್ಯರೇ, ಕೋಪಗೊಳ್ಳಬೇಡಿ. ನಾನು ಭಿಕ್ಷೆಯನ್ನು ಅಲ್ಲಿಗೆ ನೀಡುತ್ತೇನೆ. ನಾನೇನು ಮಾಡಲಿ ದೇವಾ? ಒಂದು ಕಡೆ ಲಕ್ಷ್ಮಣ ಎಳೆದಿರುವ ರೇಖೆ, ಇನ್ನೊಂದು ಕಡೆ ಋಷಿಮುನಿಗಳು ಕೋಪಗೊಳ್ಳುವ ಭಯ. ನಾನೇನು ಮಾಡಲಿ? ಓ ಮನಸ್ಸೇ, ನೀನೇ ಹೇಳು. ಆದರೂ ಏಕೋ ನನ್ನ ಬಲಗಣ್ಣು ಅದರುತ್ತಿದೆ. ನನ್ನ ಹೃದಯವು ವಿಚಿತ್ರವಾಗಿ ದವ ಎನ್ನುತ್ತಿದೆ. ನಾನೇನು ಮಾಡಲಿ ದೇವಾ? ಇರಲಿ ಬಿಡಿ. ಇವರು ಕೋಪಗೊಳ್ಳುವ ಮೊದಲೇ ಇವರಿಗೆ ಭಿಕ್ಷೆಯನ್ನು ನೀಡಿ ನಾನು ಕೃತಜ್ಞಳಾಗುತ್ತೇನೆ. ಭಿಕ್ಷೆಯನ್ನು ತೆಗೆದುಕೊಳ್ಳಿ ಋಷಿಗಳೇ. ಹೀಗೆ ಬನ್ನಿ ಮಾತೆ, ಹೀಗೆ ಬನ್ನಿ. ಈ ಜೋಳಿಗೆಗೆ ಹಾಕಿ. ಇದೇ ಸರಿಯಾದ ಸಮಯ. ರೊಟ್ಟಿಗಾಯಿ ತುಪ್ಪಕ್ಕೆ ಬಿದ್ದಂತೆ ಇವಳು ಬೇರೆ ರೇಖೆ ದಾಟಿದ್ದಾಳೆ. ಪುಷ್ಪಕದ ಮನವನ್ನು ನಾನು ಅಲ್ಲಿಯೇ ದೂರದಲ್ಲಿ ನಿಲ್ಲಿಸಿದ್ದೇನೆ. ಬಾ ಸೀತೆ, ಬಾ. ನನ್ನ ಹೃದಯಕ್ಕೆ ಬಾ, ನನ್ನ ಪ್ರಾಣಕ್ಕೆ ಬಾ, ನನ್ನ ಸ್ವರ್ಣ ಲಂಕೆಗೆ ಬಾ. ನಿನ್ನ ಗಂಡ ಶ್ರೀರಾಮ ಆ ಮಾಯಾ ಜಿಂಕೆಗೆ ಸೋತು ಬಿದ್ದನಲ್ಲವೇ? ಮತ್ತೆ ಅವನ ತಮ್ಮ ಅಣ್ಣನನ್ನೇ ಅಲಿಸಿಕೊಂಡು ಹೋದನಲ್ಲವೇ? ನೀನು ಬಯಸಿದ್ದೇನು ಆ ಮಾಯಾ ಜಿಂಕೆಯಲ್ಲವೇ? ಲಂಕೆಯಲ್ಲಿ ಅಂಕೆ ಇಲ್ಲದ ಸ್ವರ್ಣವಿದೆ. ಬಾ ಸೀತೆ, ಬಾ. ನಾನು ಶೂರ್ಪನಖಿಯ ಅಣ್ಣ, ಲಂಕೆಯ ಅಧಿಪತಿ. ಅವಳು ನಿನ್ನ ಆಗಮನಕ್ಕೆ ಕಾಯುತ್ತಿದ್ದಾಳೆ. ಬಾ ಸೀತೆ, ಬಾ. ಏನು? ನೀನು ಲಂಕೆಯ ಅಧಿಪತಿಯೇ? ನೀನು ಶೂರ್ಪನಖಿಯ ಅಣ್ಣನೇ? ನೀನು ಬಿಡು ನನ್ನ ಕೈಯನ್ನು, ಬಿಡು. ಎಳೆ ದುಷ್ಟ ಮುನಿ, ಒಬ್ಬ ಸ್ತ್ರೀಯ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ಬಿಡು ನನ್ನ ಕೈಯನ್ನು, ಬಿಡು. ನನ್ನ ರಾಮ ನನ್ನ ಪತಿಗೆ ಇದು ತಿಳಿದರೆ ನೀನು ಸರ್ವನಾಶವಾಗುತ್ತೀಯ. ಅವಳು ಮೂಗನ್ನೇ ಕತ್ತರಿಸಿಕೊಂಡು ಹೋದಳು, ನೀನು ತಲೆಯನ್ನೇ ಕತ್ತರಿಸಿಕೊಂಡು ಹೋಗುವೆ. ಬಿಡು ನನ್ನ ಕೈಯನ್ನು, ಬಿಡು.